ಸೊ ಜನ್ಸ್ಕಾರ್ ಕೂಡ ಕವರ್ ಮಾಡ್ತಾ ಇದೀವಿ ಆಕ್ಚುಲಿ ನಾವು ಈ ಸರಿ. ರೇರ್ ವೀಲ್ಸ್ ಫುಲ್ ಎಕ್ಸ್ಪೋಸ್ ಆಗಿದೆಯಲ್ಲ, ಇವಾಗ ನಮ್ಮ ಸೂಪರ್ ಬೈಕ್ಗಳಲ್ಲಿ ಟೇಲ್ ಟೇಡಿ ತೆಗ್ದಂಗೆ ಓಡೋಗತ್ತಲ್ಲ ಓಡೆ ಎಷ್ಟು ಕೂಲ್ ಆಗಿ ನೋಡಿ ಬ್ರೋ ಅಂತ ಹೋಗ್ತಾನೆ ಇಲ್ಲ ಗುರು. ಫಸ್ಟ್ ಟೈಮ್ ನಾ ಸ್ನೋಫಾಲ್ ನೋಡಿದಾಗ ನೆಕ್ಸ್ಟ್ ಲೆವೆಲ್ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ನೀವು. ನಾನು ಫೇಸ್ ಮಾಡಿರೋ ಸ್ನೋಫಾಲ್ ಅಲ್ಲೂ ಇದೇ ಹೈಯೆಸ್ಟ್ ಸ್ನೋಫಾಲು. ಹೀಟ್ ಆಗ್ಬಿಟ್ಟಿರ್ತಲ್ಲ ಬ್ರೇಕ್ಸ್ ಎಲ್ಲ ನೋಡಿ. ಫಾರ್ಚುನರ್ ಕಾಂಪಿಟೇಷನ್ ಹೊಸದು ಬಂತಲ್ಲ ಇದು, ಮೆಜೆಸ್ಟರ್ ಗಾಡ್ ಝೋನ್ ಮೌಂಟೇನ್ ಅಂತೇನೋ ಅಂತಾರೆ. ಶಿವ ಪಾರ್ವತಿ ಕುತ್ಕೊಂಡಿರೋದು. ಗುಡ್ ಮಾರ್ನಿಂಗ್ ಕರ್ನಾಟಕ. ಸ್ಟೇಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಇವತ್ತು. ಪರವಾಗಿಲ್ಲ ಮಚ್ಚ, ಸ್ಟೇ ಇದು ಚೆನ್ನಾಗಿದೆ, ಹೊಸ ಸ್ಟೇ ಆ್ಯಕ್ಚುಲಿ. ಪೋಹ, ಬ್ರೆಡ್ ಆಮ್ಲೆಟು, ಆಮೇಲೆ ಇದು ಪರೋಟ ಹಂಗಿದೆ, ಚೆನ್ನಾಗಿದೆಯಾ? ನೈಸ್. ತಮಿಳು ಡ್ರೈವಿಂಗ್. ಸೊ ನಾವೀಗ ಹೊರಟಿದ್ದೀವಿ ಜನ್ಸ್ಕಾರ್. ಜಿಸ್ಪಾಯಿಂದ ಜನ್ಸ್ಕಾರ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಆಲ್ಮೋಸ್ಟ್ 2 hours ಇದೆ. ಪರವಾಗಿಲ್ಲ ಮಚ್ಚ, ಇದರಲ್ಲಿ ಫುಲ್ ಸ್ವಿಚ್ ಬಟನ್ ಕೊಟ್ಟಿದ್ದಾನೆ. ಫ್ರಂಟ್ ಟು ಬ್ಯಾಕು ವಿಡಿಯೋ ನೀನು ಸ್ಟಾಪ್ ಮಾಡಿದೆ ಹಂಗೆ ರಿವರ್ಸ್ ಮಾಡ್ಬೋದು. ನನ್ನ S22 ಇದ್ದಿದ್ದಿಲ್ಲ ಈ ಥರ, ಸ್ಟಾಪ್ ಮಾಡಬೇಕಾಗಿತ್ತು. ಸೊ ನಾವು ಸ್ಪಿಟಿ ಸರ್ಕ್ಯೂಟ್ಗೆ ಅಂತಾನೆ ಮೇಯ್ನ್ ಇಲ್ಲಿ ಬಂದಿರೋದು. ಬಟ್ ಜನ್ಸ್ಕಾರ್ ಕೂಡ ಮಾಡೋ ಅವಕಾಶ ಇದೆ ಈಗ, ಯಾಕಂದರೆ ಇಲ್ಲಿಂದ ಹೊಸ ರೋಡ್ ಆಗಿದೆ. ಯೂಶಲಿ ಜನ್ಸ್ಕಾರ್ ಬರೋದು ಲದಾಖ್ ಸರ್ಕ್ಯೂಟಲ್ಲಿ. ಆ ಕಡೆಯಿಂದ ಕಾರ್ಗಿಲ್ ಸೈಡಿಂದ ಬಂದರೆ ನಿಮಗೆ ಜನ್ಸ್ಕಾರ್ದು ರೂಟ್ ಸಿಗುತ್ತೆ. ಈ ಕಡೆಯಿಂದ ಇರಲಿಲ್ಲ. ನಾವು ಇಲ್ಲ ಮನಾಲಿ ಸೈಡು ಈ ಕಡೆ ಬಂದ್ವಲ್ಲ, ಈ ಕಡೆಯಿಂದ ಜನ್ಸ್ಕಾರ್ ಹೋಗೋಕ್ಕಾಗಲ್ಲ ನೀವು. ತಿರ್ಗಾ ಒಂದು 16 hours ಜರ್ನಿ ಇರುತ್ತೆ ಯೂಶಲಿ. ಈಗ ಹೊಸ ಹೈವೇ ಮಾಡಿದ್ದಾನೆ ಇಲ್ಲಿ ಶಿಂಕುಲಾ ಟಾಪ್ ಮೇಲೆ. ಸೊ ಹೊಸ ರೋಡ್ ಆಗಿದೆ. ಇಲ್ಲಿಂದ ಬರೀ 2 hours ಅಷ್ಟೇ ನಮಗೆ. ಸೊ ಜನ್ಸ್ಕಾರ್ ಕೂಡ ಕವರ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ನಾವು ಈ ಸರಿ. ಜನ್ಸ್ಕಾರ್ ಸ್ಪಿಟಿ ಎರಡೂ ಒಂದರಲ್ಲೇ. ನಾನು ಆ್ಯಕ್ಚುಲಿ ಲದಾಖ್ 2 ಸತಿ ಮಾಡಿದ್ದೀನಿ, ಸ್ಪಿಟಿನೂ ಮಾಡಿರಲಿಲ್ಲ, ಜನ್ಸ್ಕಾರು ಮಾಡಿರಲಿಲ್ಲ. ಸೊ ದಿಸ್ ಟೈಮ್ ಐ ಆಮ್ ಡೂಯಿಂಗ್ ಬೋತ್. ಜನ್ಸ್ಕಾರ್ ಸ್ಪಿಟಿ ಒಂದರಲ್ಲೇ ಮುಗಿದೋಗುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್. ಜನ್ಸ್ಕಾರ್ ವ್ಯಾಲಿ ಫೈನಲಿ. ಜನ್ಸ್ಕಾರ್ ಬೇಜಾನ್ ಸರಿ ಕೇಳಿದ್ದೀನಿ. ಆ ಕಡೆ ಎಲ್ಲ ಇನ್ನೂ ಅಷ್ಟು ಇಲ್ಲ, ನಮ್ಮ ಲದಾಖ್ ಅಷ್ಟೆಲ್ಲ ಡೆವಲಪ್ ಆಗಿಲ್ಲ ರೋಡ್ಸ್ ಎಲ್ಲ. ಇನ್ನೂ ಹೆವಿ ಆಫ್ ರೋಡ್ ಎಲ್ಲ ಸಿಗುತ್ತೆ ಇವತ್ತು. ಆ್ಯಕ್ಚುಲಿ ನಮ್ಗೆ ಸಿಕ್ಕಾಪಟ್ಟೆ ಆಫ್ ರೋಡ್ ಎಲ್ಲ ಸಿಗುತ್ತೆ, ನೋಡ್ತೀರಾ. ನಮ್ಮ ಪ್ರಜ್ವಲ್ಲು ಚೇತನ್ ಮುಂದೆ ಹೋಗ್ತಾವ್ರೆ ಜಿಮ್ನಿಲಿ, ವೈಟ್ ಜಿಮ್ನಿ. ಬಟ್ ಏನು ಹೇಳಿ, ಜಿಮ್ನಿ ಹೆವಿ ಚಿಕ್ಕ ಗಾಡಿ ಗುರು. ನನ್ನೆಲ್ಲ ಕುತ್ಕೊಂಡ್ವಲ್ಲ, ಇನ್ಫ್ಯಾಕ್ಟ್ ಅದರಲ್ಲೂ ಹಿಂದೆ ಇರೋ ಸೀಟ್ ರಿಕ್ಲೈನೇ ಆಗಲ್ಲ. ನಾನು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು ಅಂತ. ನಮ್ಮ ತಾರಲ್ಲಿ ರಿಕ್ಲೈನ್ ಆಗುತ್ತೆ, ಅದರಲ್ಲಿ ರಿಕ್ಲೈನ್ ಆಗಲ್ಲ ಸೀಟ್ಗಳು ಹಿಂದೆದು. ಆ್ಯಂಡ್ ಜಾಸ್ತಿ ಸ್ಪೇಸ್ ಕೂಡ ಇಲ್ಲ ಅದರಲ್ಲಿ, ಹತ್ತತ್ರ ಕುತ್ಕೊಂಡಿರ್ತೀವಿ. ಇಟ್ಸ್ ಅ ವೆರಿ ಸ್ಮಾಲ್ ಕಾರ್. ಸೊ ಇಂಡಿಯಾಗೆ ಇವ್ರು ಇಷ್ಟು ಚಿಕ್ಕ ಕಾರ್ ಬಿಡೋ ಬದಲು ಆರಾಮಾಗಿ ಆ 3 door ಬಿಟ್ಬಿಡ್ಬೇಕಾಗಿತ್ತು 5 doorಗಿಂತ. ಇನ್ನೂ ಆಫ್ ರೋಡರ್ಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಆ್ಯಕ್ಚುಲಿ. ಅದನ್ನು ಮೌಂಟೇನ್ ಗೋಟ್ ಅಂತ ಕರೀತಾರೆ, ಯಾಕಂದರೆ ತುಂಬ ಲೈಟ್ ವೆಯ್ಟು, ಚಿಕ್ಕದು, ಹತ್ಕೊಂಡು ಹೋಗ್ಬಿಡುತ್ತೆ, ಅದಕ್ಕೆ ಜಾಗ ಜಾಸ್ತಿ ಬೇಕಾಗಿಲ್ಲ. ಸೊ ಅದರಲ್ಲಿ 3 door ಬಿಟ್ಟುಬಿಟ್ಟಿದ್ರಂತೂ ಇಂಡಿಯಾಗೆ ಸೂಪರ್ ಆಗಿರ್ತಾಯಿತ್ತು ನಮ್ಮ ಎಂತೂಸಿಯಾಸ್ಗೆಲ್ಲ. ಇವರು ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ರು. ಫ್ಯಾಮಿಲಿ ಅವರೆಲ್ಲ ಯಾರು ತೊಗೋತಾರೆ ಗುರು ಜಿಮ್ನಿ ಎಲ್ಲ. ಸೊ ಅವರು ಅದನ್ನೇ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ನಮ್ಮ ಆಫ್ ರೋಡ್ ಎಂತೂಸಿಯಾಸ್ಗೆಲ್ಲ ಹಬ್ಬ ಆಗಿರೋದು 3 door ಜಿಮ್ನಿ ಏನಾದರೂ ಬಿಟ್ಬಿಟ್ಟಿದ್ರೆ ಇಂಡಿಯಾಲಿ. ಇವಾಗೂ ಆ್ಯಕ್ಚುಲಿ ಮನ್ಸು ಮಾಡಿ ಬಿಡ್ಬೋದು ಅವ್ರು. ಇದ್ರದ್ದೆಲ್ಲ ಸೇಲ್ಸ್ ಏನು ಅಷ್ಟಕ್ಕಷ್ಟೇ. ಇವ್ರು 5 door ಬಿಟ್ರು ಏನು ಅಂಥ ಸೇಲ್ಸ್ ಆಗ್ತಾ ಇಲ್ಲ ಅವ್ರಿಗೆ. ಇದಕ್ಕೆ ಬದಲು ಅದನ್ನೇ ಬಿಡ್ಬೋದಾಗಿತ್ತು, ಇನ್ನೂ ಕ್ರೇಜಿ ಇರೋದು. ಅದು ಪ್ರಾಪರ್ ಮೌಂಟೇನ್ ಗೋಟ್, ಇದಲ್ಲ. ಇದು ಲಾಂಗ್ ವೀಲ್ ಬೇಸ್ ಗಾಡಿ. ಇದೂ ಹೋಗತ್ತೆ, ಬಟ್ ಅದು ಇನ್ನೂ ನೆಕ್ಸ್ಟ್ ಲೆವೆಲ್. ಅದು ಇನ್ನೂ ಚಿಕ್ಕದು ಅದು ಇದಕ್ಕಿಂತ. ಏನು ಸೀನರಿ ಗುರು. ಪ್ರತಿ ಒಂದು ಲೊಕೇಶನ್ನು ವಾಲ್ಪೇಪರ್ ಈ ಸರ್ಕ್ಯೂಟಲ್ಲಿ ನೋಡಿ. ಎಲ್ಲ ಕಡೆ ನನ್ನ ಹೆಸರು ಕೆತ್ಬಿಟ್ಟವ್ರೆ ಬ್ರೋ ಅವರು. ಪ್ರಾಜೆಕ್ಟ್ ದೀಪಕ್. ಯು ಜಸ್ಟ್ ವಿಸಿಟೆಡ್ ದಾರ್ಚಾ ಬ್ರಿಡ್ಜ್, ಲಾಂಗೆಸ್ಟ್ ಬ್ರಿಡ್ಜ್ ಆಫ್ ಹಿಮಾಚಲ್ ಪ್ರದೇಶ್ ಅಂತ ಮಚ್ಚ ಇದು. ಪ್ರಾಜೆಕ್ಟ್ ದೀಪಕ್ ಅದು ಲಾಸ್ಟ್ ಟೈಮೇ ತೋರಿಸಿದ್ದೀನಿ ಅನ್ಸುತ್ತೆ ನಿಮಗೆ. ಗಾಂಗ್ಬೋ ರಂಗ್ಜಾನ್ ಅಂತೇನೋ ಬರುತ್ತೆ. ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡ್ಬಿಡು ಮಗ ಬೆಸ್ಟ್. ಗಾಂಗ್ಬೋ ರಂಗ್ಜಾನ್, ಅದೇ. ಸೊ ಡಾರ್ಲಿಂಗ್ಸ್, ನಾನು ಬಂದಿದ್ದೀನಿ ಈಗ ಜಿಮ್ನಿ ಒಳಗೆ ಕೂತಿದ್ದೀನಿ. ಸ್ಲೋ ಮಾಡ್ಕೊ, ಹಂಗೆ ಕೇಳ್ತಾನಷ್ಟೇ ಎಲ್ಲ ಹೋಗ್ತಾ ಇದ್ದೀರಾ ಅಂತ. ವಾವ್, ಹೆಂಗೆ ಕಾಣಿಸ್ತಾ ಇದೆ ಗುರು ಹೈಲಕ್ಸ್. ಈಗ ಫುಲ್ ರಾ ಕಾಣಿಸ್ತಿದೆ ಆ ಮಡ್ ಫ್ಲಾಪ್ಸ್ ಇಲ್ದಿರೋದಕ್ಕೆ. ರೇರ್ ವೀಲ್ಸ್ ಫುಲ್ ಎಕ್ಸ್ಪೋಸ್ ಆಗಿದೆಯಲ್ಲ, ಇವಾಗ ನಮ್ಮ ಸೂಪರ್ ಬೈಕ್ಗಳಲ್ಲಿ ಟೇಲ್ ಟೇಡಿ ತೆಗ್ದಂಗೆ ಸಾಕಾಗಿದೆ ಗುರು. ಈ ಲುಕ್ಕೇನೆ ಥರ ರಾ ಟ್ರಕ್ ಫೀಲಿಂಗ್.
ಸೊ ಇದನ್ನ ನೋಡಕ್ಕಂತಾನೆ ಈ ಕಾರ್ಗೆ ಶಿಫ್ಟ್ ಆದೆ. ಹೆಂಗಿದೆ ಮಗ ಪವರ್ ಅಲ್ಲ ಇದರಲ್ಲಿ? ನಿನ್ನೆಯಿಂದ ಓಡಿಸ್ತಾ ಇದೆಯಲ್ಲ, ಏನು ಪವರ್ ಇಲ್ಲ, ಸಾಲದೇ ಇಲ್ಲ ಅಲ್ಲ? ನೋಡಿ ಸ್ವಲ್ಪ ಕೊಟ್ರೆ ಹಾಂ ಅಷ್ಟೇ ಕಿರ್ಸುತ್ತೆ, ಹೋಗಲ್ಲ. ಅದು ಇಲ್ಲಿ ಆಲ್ಟಿಟ್ಯೂಡಲ್ಲಿ ಬೇರೆ ಪವರ್ ಡ್ರಾಪ್ ಆಗುತ್ತೆ. ಹೆವಿ ಹತ್ತತ್ರ ಕೂತ್ಕೊಬೇಕು ಇದರಲ್ಲಿ, ಜಾಸ್ತಿ ಜಾಗನೂ ಇಲ್ಲ ಆ್ಯಕ್ಚುಲಿ. ಜಾಗನೇ ಇಲ್ಲ. ಕಪಲ್ಸ್ಗೆ ಸಖತ್ತಾಗಿರುತ್ತಲ್ಲ ಮಚ್ಚ ಇದು. ಅದೇ 2 ಸೀಟರ್ ಓಕೆ, 4 ಸೀಟರ್ನು ಸಣ್ಣಕ್ಕಿರೋರು ಕೂತ್ಕೊಂಡ್ರೆ ಪರ್ಫೆಕ್ಟ್. ಚೆನ್ನಾಗಿದೆ ಸೀಟ್ಸ್ ಎಲ್ಲ, ಏನು ತೊಂದರೆ ಇಲ್ಲ. ಬಟ್ ಏನು ಕಂಫರ್ಟಬಲ್ ಆಗಿದೆ. ಸ್ಮಾಲ್ ಕ್ಯಾಬಿನ್. ಆಮೇಲೆ ಹಿಂದೆ ರಿಕ್ಲೈನ್ ಇಲ್ಲ, ಅದೊಂದು ಬೇಜಾರು ಈ ಗಾಡಿ. ನಾನು ನೆನ್ನೆನೇ ನೋಡಿದ್ ಮಚ್ಚ ರಿಕ್ಲೈನ್ ಇಲ್ಲ ಇದರಲ್ಲಿ ಅಂತ. ರಿಕ್ಲೈನ್ ಕೊಡ್ಬೇಕಾಗಿತ್ತು ಈ ಗಾಡೀಲಿ ಅವರು. ಹಿಂದೇನು ಆ ಥರ ಐಲೆಕ್ಸ್ ಥರ ಇದು ಇಲ್ಲ. ಐಲಕ್ಸ್ಗೆ ಆದ್ರೆ ಬೇರೆ ಆಪ್ಷನ್ನೇ ಇಲ್ಲ, ಪಾರ್ಟಿಷನ್ ಮಾಡೋನೆ. ಇದರಲ್ಲಿ ಏನು ಇಲ್ವಲ್ಲ, ಆಕ್ಚುಲಿ ಕೊಡಬೇಕಾಗಿತ್ತು. ಅಲ್ಲಿ ರಿವರ್ ಕ್ರಾಸಿಂಗ್ ಮಾಡ್ತಾರೆ. ರಿವರ್ ಕ್ರಾಸಿಂಗಾ? ನೆನ್ನೆನೆ ಹೋಗ್ಬಿಟ್ಟು ಒಂದು ಬಾಟು ಉದ್ರಾಕ್ಸ್ಕೊಂಡಿದ್ದೀರಿ. ಆಕ್ಚುಲಿ ದಾರಿ ಇದೆ ಮಚ್ಚ ನೋಡಲ್ಲಿ, ಆಫ್ ರೋಡ್ಗೆ ಕಾಣಿಸ್ತಾ ಇದೆ. ಇವಾಗಲಾ ಬರೋವಾಗ ಬರೋಣ ಬಿಡು, ಬರೋವಾಗ ಹೆಂಗಿರು ಇದೇ ರೂಟ್ ಮೇಲೆ ಬರಬೇಕಲ್ಲ. ಏನ್ ಗುರು ಸೈಕ್ ದ ರಾಂಗ್ ನಂಬರ್. ಸೊ ನೋಡಿ, ನಾನು ಗಾಡಿ ಓಡಿಸಿಲ್ಲ ಅಂದರೆ ಬೇಜಾನ್ ವ್ಲಾಗ್ ಮಾಡ್ಬೋದು. ನಾನೇ ಡ್ರೈವ್ ಮಾಡ್ತಾ ಇದ್ರೆ ಏನು ನಿಮ್ಗೇನು ತೋರ್ಸೋಕ್ಕಾಗಲ್ಲ. ಕುದುರೆಗಳಿದಾವೆ ನೋಡಿ ಡಾರ್ಲಿಂಗ್ಸ್, ಇಲ್ಲಿ ಎಲ್ಲ ಹೋಗ್ತಾ ಇದ್ದಾವೆ ಆ್ಯಕ್ಚುಲಿ ದೂರ. ವೆದರ್ ಏನು ಸಖತ್ತಾಗಿದೆ ಗುರು ಇವತ್ತು. ಪೀಸಾಗಿ ಯಾವುದು ಜಾಕೆಟ್ ಹಾಕೊಂಡೇ ನಿಂತ್ಕೋಬೋದು. ಬಿಸಿಲು ಟೆಂಪ್ರೇಚರ್ ಎಲ್ಲ ಕರೆಕ್ಟಾಗಿದೆ. ಇವ್ರೇನು ಅಟ್ಟಿಸ್ಕೊಂಡು ಹೋಯ್ತವ್ರು ಪಾಪ ಅದನ್ನ. ಅವ್ರು ಹೋಗ್ತಾ ಇರೋದಕ್ಕೆ ದೂರ ಹೋಗ್ತಾ ಇರೋದು. ಫುಲ್ ಮೇಲ್ ಬಾ, ಈ ಕಡೆ ಬಾ, ಮೇಲೆ ಓಡೋಗೋತ್ತಲ್ಲ ಓಡೆ. ಲೋ ಜಾಸ್ತಿ ಹತ್ರ ಬಿಡೋ, ಡಿಚ್ಚಿ ಹೊಡೆದು ಬಿಟ್ರೆ. ಕ್ಲಾಪ್ ಮಾಡ್ತಾ ಅದಾವಲ್ಲೇ ಕರೆಕ್ಟಾಗಿ ನಿಂತಿತ್ತು. ಇವನೇ ಅದನ್ನ ಸೈಡ್ ಆಂಗಲ್ ಮಾಡಿಸಿದ್ದು. ಓ ಬ್ಲ್ಯಾಕ್ ಕಲರ್ ನಮಗ ಒಳ್ಳೆ ಕಿಂಗ್ ಇದ್ದಂಗಿದೆ, ಕಿಂಗ್ ಅಂಡ್ ಕ್ವೀನ್ ತರ ಇದೆ ಅದು. ಎಷ್ಟು ಕೂಲಾಗಿ ನೋಡಿ ಬ್ರೋ ಅಂತ. ಫೋರ್ಸ್ ಕೊಡ್ತಾ ಇದೆ ಮಚ್ಚ ಅದು ಕ್ಯಾಮ್ರಾಗೆ. ಚಿಲ್ ಡೂಡ್ಸ್. ಸೊ ನಾನು ಓಡಿಸ್ತಾ ಇದ್ದೀನಿ ಈಗ ಜಿಮ್ನಿ. ಗುರು ಅದು ಹೆಂಗಾದ್ರೂ ಓಡಿಸ್ತಾವ್ರ ಹುಡುಗರು ಇದನ್ನ. ಹೋಗ್ತಾನೇ ಇಲ್ಲ ಗುರು ಅಂತ ಅಳ್ತೈತೆ, ಎಲ್ಲೂ ಹೋಗ್ತಾ ಇಲ್ಲ. ಯಪ್ಪ ನೋಡಿ, ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ ನಾನು, ಫುಲ್ ಥ್ರಾಟಲ್ ಆ್ಯಕ್ಚುಲಿ. ಆರಾಮಾಗಿ ಟೈಮ್ ತಗೊಂಡು ಅದ್ರ ಪಾಡ್ಗದು. ಇಲ್ಲಿ ಆ್ಯಕ್ಚುಲಿ ಪವರ್ ಡ್ರಾಪ್ ಆಗಿಬಿಡುತ್ತೆ ಈ ಪೆಟ್ರೋಲ್ ಇಂಜಿನ್ಗಳಿಗೆ. ಟಾರ್ಕ್ ಸಿಗಲ್ಲ ಜಾಸ್ತಿ. ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಇಂಜಿನಲ್ಲಿ ಜಾಸ್ತಿ ಟಾರ್ಕ್ ಇಲ್ಲ. ಅದರಲ್ಲೂ ಇದು ಚಿಕ್ಕದೆ ಗಾಡಿ. ಇದು ಏನು 1.5 1.6 ಲೀಟರ್ ಅಷ್ಟೇ ಅನ್ಸುತ್ತೆ ಅದು. ಕಮ್ಮಿ ಆಗುತ್ತೆ ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಕಮ್ಮಿ ಇದೆಯಲ್ಲ ಮಚ್ಚ. ಸೊ ಆಕ್ಸಿಜನ್ ಇಲ್ಲ ಅಂದರೆ ಬರ್ನಿಂಗ್ ಇರಲ್ಲ ನಿಂಗೆ ಇಂಜಿನ್ ಒಳಗಡೆ. ಸೊ ಅದಕ್ಕೆ ನಿಂಗೆ ಪವರ್ ಡ್ರಾಪ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲಿ. ಆಮೇಲೆ ಏರ್ ಕೂಡ ತಿನ್ ಏರು. ಅಲ್ಲಿ ನಮಗೆ ಸಿ ಲೆವೆಲ್ಗೆ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಜಾಸ್ತಿ ಇರುತ್ತೆ, ಪವರ್ ಜಾಸ್ತಿ ಮಾಡ್ಬೋದು, ಕಂಬಷನ್ ಚೆನ್ನಾಗಾಗುತ್ತೆ. ಇಲ್ಲಿ ಹಾಫ್ ಕಂಬಷನ್ ಆಗುತ್ತೆ ಅಷ್ಟೇ. ಅದಕ್ಕೆ ಪವರ್ ಆಲ್ಮೋಸ್ಟ್ 30% ಡ್ರಾಪ್ ಆಗಿಬಿಡುತ್ತೆ ಇಲ್ಲಿ. ಅದು ಪ್ರಾಬ್ಲಮ್ ಇಲ್ಲ ಆಲ್ಟಿಟ್ಯೂಡಲ್ಲಿ. ಸೊ ನಮ್ಮ ಡೀಸೆಲ್ ಇಂಜಿನ್ಗಳಿಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಟಾರ್ಕ್ ಜಾಸ್ತಿ ಇರುತ್ತಲ್ಲ, ಅದು ಪವರ್ ಕಮ್ಮಿ ಯಾರು ಗೊತ್ತಾಗಲ್ಲ. ಇದರಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಎವಿಡೆಂಟಾಗಿ. ಕಮಾನ್ ಬೇಬಿ, ಇದ್ರಲ್ಲಿ ಓವರ್ಟೇಕ್ ಮಾಡೋದೆಲ್ಲ ಭಾರಿ ಹಿಂಸೆ ಗುರು. ಪಾ 2 ವರ್ಷ ತಗೋತೈತೆ. ಅಲ್ಲೂ ಲ್ಯಾಂಬೋರ್ಗಿನಿ ಥರ ಸೌಂಡ್ ಬರ್ತೈತೆ ಮಚ್ಚ ಇದು.
ಏನೋ ಕೇಳಿಸ್ಕೊಂಬಿಟ್ರೆ ಏನೋ 200-300 ಹೋಗ್ತವ್ರೆ ಅನ್ಕೊಂಬಿಡ್ಬೇಕು. 80 ಕಳ್ತಾ ಇರ್ತೈತೆ ಗಾಡಿ. ಬಟ್ ಒಂಥರ ಸೌಂಡಿಗೆ ಮಜಾ ಅಷ್ಟೇ. ಎಕ್ಸಾಸ್ಟ್ ಏನಾದ್ರು ಹಾಕ್ಬಿಟ್ರೆ ಇದಕ್ಕೆ ಫುಲ್ ಪಹಾಡ ಕಿರ್ಸಾಡ್ತಾ ಇರುತ್ತೆ ಗಾಡಿ. ಸೊ ಹೈಲಕ್ಸ್ ಜೊತೆ ಇದನ್ನ ಮಾಡೋಕ್ಕಾಗಲ್ಲ, ಕೀಪಪ್ ಎಲ್ಲ ಮಾಡೋಕ್ಕಾಗಲ್ಲ. ಆಸ್ ಲಾಂಗ್ ಆಸ್ ದೇ ಆರ್ ಗೋಯಿಂಗ್ ಸ್ಲೋ ಆನ್ ಪರ್ಪಸ್ ಇರ್ಬೋದು ಅಷ್ಟೇ ಜೊತೆಲಿ, ಅದರ್ವೈಸ್ ಮಾಯ ಆಗ್ಬಿಡ್ತಾರೆ ಅವರು. ಬಟ್ ಅಡ್ವಾಂಟೇಜ್ ಏನಂದರೆ ಮಗಂದು ಎಂಥ ಟೈಟ್ ಟರೇನ್ ಇರಲಿ, ಟೈಟ್ ಟರ್ನ್ಸ್ ಇರಲಿ, ಯು ಟರ್ನು ಎಷ್ಟು ಟರ್ನ್ ಎಲ್ಲ ಬರುತ್ತಾವಲ್ಲ, ಆರಾಮಾಗಿ ತಿರ್ಗಿಸ್ಬಿಡ್ಬೋದು ಒಂದು ಶಾರ್ಟಲ್ಲಿ. ಇದನ್ನ ನುಗ್ಗಿಬಿಡುತ್ತೆ ಬೇಗ ಎಲ್ಲಿ ಬೇಕಾರೋ ಗಾಡಿ, ಚಿಕ್ಕ ಗಾಡಿ ಅಲ್ಲ. ಬಾಯ್ಸ್ಗೆಲ್ಲ ಫಸ್ಟ್ ಸ್ನೋಫಾಲ್ ಇದು, ನೆಕ್ಸ್ಟ್ ಲೆವೆಲ್. ಸುಬೋದು ಆಕ್ಚುಲಿ ಸ್ನೋ ಎಲ್ಲ ನೋಡೋಣ, ಬಟ್ ಸ್ನೋಫಾಲ್ ಫಸ್ಟ್ ಟೈಮು. ಕ್ರೇಜಿ ನೋಡಿ, ಮೇಲೆಲ್ಲ ಫುಲ್ ಸ್ನೋಫಾಲ್ ಇದೆ, ಸಾಕಾಗಿದೆ ಗುರು. ಎಷ್ಟು ಬೇಕು ಡಾರ್ಲಿಂಗ್ ಸ್ನೋ ಇಲ್ಲಿ, ಎಷ್ಟು ಬೇಕು ನೋಡಿ. ಸುಮ್ಮನೆ ಹಿಂಗಂದ್ರೆ ಸಾಕು, ರಾಶಿ ಸ್ನೋ ಸಿಗುತ್ತೆ. ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನಾನು ಫೇಸ್ ಮಾಡಿರೋ ಸ್ನೋಫಾಲಲ್ಲೂ ಇದೇ ಹೈಯೆಸ್ಟ್ ಸ್ನೋಫಾಲು. ಇದಕ್ಕಿಂತ ಸ್ವಲ್ಪ ಕಮ್ಮಿ ಹೊಡಿತಾರೋ ಸ್ನೋಫಾಲ್ ಎಲ್ಲ ನೋಡಿದ್ದೀವಿ, ಬಟ್ ಇದು ಆ್ಯಕ್ಚುಲಿ ತುಂಬ ಜಾಸ್ತಿ ಕರೆಕ್ಟಾಗಿ ಹೊಡಿತೀವಿ. ಪ್ರಾಪರ್ ಸ್ನೋಫಾಲ್ ಈ ಸರಿ. ಸುತ್ತ ನೋಡಿ ಏನು ಕಾಣಿಸ್ತಾನೆ ಇಲ್ಲ. ಇಲ್ಲೆಲ್ಲ ಮೌಂಟೇನ್ ಕಾಣ್ತಿತ್ತು ಬ್ರೋ, ಇಲ್ಲಿ ಮೇಲೆಲ್ಲ ಮೌಂಟೇನ್ ಕಾಣ್ತಾ ಇಲ್ಲ. ಮೌಂಟೇನ್ಸೇ ಕಾಣಿಸ್ತಾ ಇಲ್ಲ ಈಗ. ಬ್ರೋ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೆವಿ ಕಮ್ಮಿ ಇದೆ ಇದ್ರದ್ದು. ಅದೇ ನೋಡ್ತಾ ಇದ್ದೀನಿ, ಆಗಲ್ವಲ್ಲ ಅಂತ. ಆ ಕಡೆ ಕಾರ್ ಬೇರೆ ಬಂತು, ಅಯ್ಯೋ. ಹೋಗು ಮಗ, ಅಲ್ಲೆಲ್ಲ ಅಷ್ಟು ಸ್ಲೋ ಮಾಡಿದ್ರೆ ಆಗಲ್ಲ ಕೆಲಸ, ಪಟ ಅಂತ ಹೋಗ್ಬಿಡ್ಬೇಕು. ಅಯ್ಯೋಯ್ಯೋ, ಶೂಸ್ ಎಲ್ಲ ನೆಂದೋಗತ್ ಗುರು ಪಕ್ಕ. ಓ ಪರವಾಗಿಲ್ಲೇ, ಹೊಡೆದ. ಯಸ್, ದ್ಯಾಟ್ಸ್ ದ ವೇ ಟು ಡೂ ಇಟ್. ಲಾರಿ ಬೇರೆ ಬಂತು, ಶಿಟ್. ಆ ಕಡೆಯಿಂದ ಒಂದು ಅರ್ಬಾನಿಯಾ ಬೇರೆ ಬರ್ತಾ ಇದೆ. ಅವನೇ ಯೋಚನೆ ಮಾಡ್ತಾವನೆ, ಬಾಗುರು ಏನಾಗಲ್ಲ. कोई नहीं, आ जाओ भाई. ಡೀಪ್ ಇದೆ ಅದರ ಇದು. ಓ ಯಸ್. ಅರ್ಬಾನ್ ಎಲ್ಲ ಕಡೆ ಹೋಗ್ತಾ ಇದ್ದಪ್ಪ ನಡುವೆ. ಓ ಹೈಲಕ್ಸು, ಯು ಪಿ ಗಾಡಿ. ನೋಡಿ ಫ್ಲಾಪ್ಸ್ ಇದೆ ಇದರಲ್ಲಿ. ಏನೋ ಸ್ಮೋಕ್ ಎಲ್ಲ ಬರ್ತಾ ಇದೆ, ಎಕ್ಸಾಸ್ಟ್ ಅನ್ಸುತ್ತಲ್ಲ. ಅದೇ ಈ ಟ್ರಕ್ಕೆಲ್ಲ ಹೋದಾಗ ಹೆಂಗ್ ಸ್ಮೋಕ್ ಬರುತ್ತೆ ನೋಡಿ. ಇವಾಗ ದಬ ಅಂತ ಸೌಂಡ್ ಬರುತ್ತೆ ಆ್ಯಕ್ಚುಲಿ.
ಹೀಟ್ ಆಗ್ಬಿಟ್ಟಿರ್ತಲ್ಲ ಬ್ರೇಕ್ಸ್ ಎಲ್ಲ ನೋಡಿ. ಫುಲ್ ಸ್ಮೋಕು. ನೋಡಿ ಮೆಜೆಸ್ಟರ್ ಬಂತು. ಫಾರ್ಚುನರ್ ಕಾಂಪಿಟೇಷನ್ ಹೊಸದು ಬಂತಲ್ಲ ಇದು ಮೆಜೆಸ್ಟರ್. ಇವಾಗ ಮೆಜೆಸ್ಟರ್ ಹೋಗುತ್ತೆ ಕೆಳಗಡೆ. ಓಹೋ ಸನ್ ರೂಫ್ ಎಲ್ಲ ಆಯ್ತಲ್ಲ ಗುರು ಇದರಲ್ಲಿ. ಫೀಚರ್ ವೈಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಈ ಗಾಡಿ. ಫಾರ್ಚುನಲ್ಲಿ ಇಷ್ಟೆಲ್ಲ ಫೀಚರ್ಸೇ ಇಲ್ಲ. ಏನು ಆರಾಮಾಗಿ ಓಡೋಯ್ತು ನೋಡಿ. ಅದಕ್ಕಿರೋ ವೀಲ್ ಬೇಸು ಹೈಟ್ಗೆ ಪೀಸಾಗಿ ಓಡೋಯ್ತು. ಮುಲಾಜೆ ಇಲ್ದಂಗೆ ಓಡೋಯ್ತು ಅದು. ಇವಾಗ ಬಿಗ್ ಡ್ಯಾಡಿ ಬರ್ತಾ ಇದೆ, ಮಹೀಂದ್ರಾದವರ ಬಿಗ್ ಡ್ಯಾಡಿ ಸ್ಕಾರ್ಪಿಯೋ ಎನ್. ಆ್ಯಕ್ಚುಲಿ ಇದರಲ್ಲೂ ಅಷ್ಟೊಂದೇನು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಎಸ್ಪೆಷಲಿ ಆ ಸೈಡ್ ಫುಟ್ಬೋರ್ಡ್ ಎಲ್ಲ ಇದೆಯಲ್ಲ, ತುಂಬ ಡೌನ್ ಇದೆ ಆ್ಯಕ್ಚುಲಿ ಗಾಡಿ ಇದು. ಬಟ್ ಸ್ಟಿಲ್ ಲ್ಯಾಡರ್ ಫ್ರೇಮ್ ನೋಡೋ ಪ್ರಾಬ್ಲಮ್ ಎಟ್ ಆಲ್. ಆರಾಮಾಗಿ ಹೋಗ್ಬಿಡತ್ತೆ. ಚಲೋ ಜಿ ಚಲೋ ಅಷ್ಟೇ. ಆ ಹಿಂದೆ ಲುಕ್ ಒಂದೇ ಇಷ್ಟ ಆಗಿಲ್ಲ ನನಗೆ. ಅದು ಬಿಟ್ಟರೆ ಸ್ಕಾರ್ಪಿಯೋನ್ ಆ್ಯಕ್ಚುಲಿ ನನಗೂ ತುಂಬ ಇಷ್ಟ. ಒಳ್ಳೆ ಮಸ್ಕ್ಯುಲರಾಗಿ ಕಾಣಿಸುತ್ತೆ. ಫ್ರಂಟ್ ಲುಕ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಈ ಗಾಡಿದು. ಎಲ್ಲಿ ಕೂತ್ಕೊಂಡಿದ್ದೀನಿ ಗೊತ್ತಾಗಲ್ಲ. ಈಗ ನಾನು ಸ್ಟ್ರೀಮಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲೊಂದು ಫಾರ್ಚುನರ್ ಬರ್ತಾ ಇದೆ ನೋಡಿ. ಎಲ್ಲ ವಾಟರ್ ಕ್ರಾಸಿಂಗ್ ಮಾಡಿಕೊಂಡು. Hi guys, so today we are in Gonbo Ranjan. Today we are shooting a campaign for Motul here. So the setup what we have done here is this. So we are using Canon C50 for this shot. So we'll be taking a shot where he'll be pouring engine oil into the car. So let's see how it comes out. ಡಾರ್ಲಿಂಗ್ಸ್ ನೋಡ್ತಾ ಇರ್ಬೋದು, ನಮ್ಮ ಕಾಟಿ ಹಿಂದೆ ಒಂದು ಬ್ಯೂಟಿಫುಲ್ ಮೌಂಟೇನ್ ಇದೆ. ಸೊ ಇದ್ರ ಹೆಸರು ಗಾನ್ಬೋ ರಂಗ್ಜಾನ್ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಫೇಮಸ್ ಮೌಂಟೇನ್ ಇದು. ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರ, ಸುಮಾರು ಟ್ರಾವೆಲರ್ಸ್ ಎಲ್ಲ ಹಾಕಿರ್ತಾರೆ. ಗಾಡ್ ಝೋನ್ ಮೌಂಟೇನ್ ಅಂತೇನೋ ಅಂತಾರೆ. ಶಿವ ಪಾರ್ವತಿ ಕುತ್ಕೊಂಡಿರೋದು ಆ ಥರ ಏನೋ ಬರುತ್ತೆ ಇದು ವಿಜುವಲೈಸೇಷನು. ಸೊ ಈ ಬ್ಯೂಟಿಫುಲ್ ಮೌಂಟೇನ್ ಬ್ಯಾಕ್ ಡ್ರಾಪಲ್ಲಿ ನಮ್ಮ ಇಂಟ್ರೋ ಶಾಟ್ ತೊಗೊಂಡ್ವಿ. ಆ್ಯಕ್ಚುಲಿ ಇಂಟ್ರೋ ಶಾಟ್ಗೋಸ್ಕರನೇ ಇಲ್ಲಿ ತನಕ ಬಂದಿರೋದು. ಸೊ ನಾನು ಯಾವತ್ತೂ ಝನ್ಸ್ಕಾರ್ ವ್ಯಾಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು. ಸೊ ಝನ್ಸ್ಕಾರ್ ವ್ಯಾಲಿನೂ ಕಂಪ್ಲೀಟ್ ಮಾಡಿಬಿಟ್ಟು, ಸೊ ಇಲ್ಲಿಂದ ವಾಪಸ್ ಹಿಂಗೆ ಹೋದ್ರೆ ಲೇ ಸಿಗತ್ತೆ. ಲೇ ಸರ್ಕ್ಯೂಟಿಗೆ ತಿರ್ಗಾ ಇದು ಲದಾಖಲ್ಲೇ ಇರೋದು. ಆ್ಯಕ್ಚುಲಿ ಕರೆಂಟ್ಲಿ ನಾವು ಲದಾಖಕ್ಕೆ ಬಂದಿದ್ದೀವಿ ಈಗ. ಹಾಂ, ಬ್ಯೂಟಿಫುಲ್ ಗುರು. ಆ್ಯಕ್ಚುಲಿ ಝನ್ಸ್ಕಾರ್ಗೆಲ್ಲ ಮುಂಚೆ ರೂಟೇ ಇರಲಿಲ್ಲ, ಎಲ್ಲ ಬರೀ ಮಣ್ಣು ರೋಡು, ಸಿಕ್ಕಾಪಟ್ಟೆ ಟಫ್ ಟೆರೇನ್ ಇತ್ತು. ಈಗ ಇಲ್ಲೂ ಕಂಪ್ಲೀಟ್ ರೋಡ್ಸ್ ಮಾಡಿಬಿಟ್ಟಿದ್ದಾರೆ. And it's easy, anyone can come here, anyone can do this. Hotel experience antu next level ide guru. Ma, can't get better than this bro. ಏನು ಸಗದಾಯ್ತು ನೋಡಿ. ಆ್ಯಕ್ಚುಲಿ ನಮ್ಮ ಕಾಟಿದು ಕಲರು, ರೆಡ್ ಕಲರು ಹೆವಿ ಕಾಂಟ್ರಾಸ್ಟ್ ಮಾಡುತ್ತೆ ಈ ಥರ ಸಿಚುವೇಶನಲ್ಲಿ. ಎಸ್ಪೆಷಲಿ ಸ್ನೋಗೆಲ್ಲ ರೆಡ್ಡು ಸಖತ್ ಹೈಲೈಟಾಗಿ ಕಾಣಿಸುತ್ತೆ. ಇಫ್ ಇಟ್ ವಾಸ್ ಎನಿ ಅದರ್ ಕಲರ್ ಪ್ರಾಬ್ಲಿ ಈ ರೇಂಜ್ ಕಾಂಟ್ರಾಸ್ಟ್ ಕಾಣಿಸ್ತಿರ್ಲಿಲ್ವೇನೋ. ಬಟ್ ರೆಡ್ ಅಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ.